ಹಾಯ್ ಎಲ್ರು ನಮಸ್ಕಾರ. ಅಫಿಷಿಯಲ್ ನಾಗೋವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಆಫೀಸಿಂದ ನಮ್ಮ ಫ್ರೆಂಡ್ಸು ಎಲ್ಲ ಒಂದು ಟ್ರಿಪ್ ಹೋಗಿದ್ವಿ. ಉಡುಪಿ ಸೈಡು ಧರ್ಮಸ್ಥಳ, ಕೊರಗಜ್ಜ ಟೆಂಪಲ್ಲು, ಸತ್ಯದೇವತೆ. ಬರ್ಬೇಕಾದ್ರೆ ಯಾವ ಸೈಡು ಕರಾವಳಿ ಸೈಡಲ್ಲಿ ಯಾವುದೇ ಅದು ಅರೌಂಡು ಪ್ಲೇಸ್ಗಳೆಲ್ಲ ಸಿಗ್ತವೆಲ್ಲ ಕಂಪ್ಲೀಟ್ ಮಾಡ್ಕೊಂಬಂದಿದ್ದೀವಿ. ಟ್ರಾವೆಲ್ ಮಾಡ್ಕೊಂತ ಆ ವೆದರ್ ನೋಡ್ತಿರ್ಬೋದು. ವೆದರಿಂದ ಹಿಡಿದು ಪ್ರತಿಯೊಂದು ಸಖತ್ತಾಗಿತ್ತು. ಪ್ಲಾನಿಂಗ್ ಮಾತ್ರ ಅದು ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಫಸ್ಟು ನಾವೆಲ್ಲ ಟ್ರಾವೆಲ್ ಮಾಡಿ ರೀಚ್ ಆಗಿದ್ದು ಗಣಪತಿ ದೇವಸ್ಥಾನ. ಅದು ಉಡುಪಿಯಲ್ಲಿದೆ. ಬೆರಣಂಕುಲ ಗಣಪತಿ ಶಿವನ ದೇವಸ್ಥಾನ. ಅಲ್ಲಿ ಕಟ್ಟಿರೋ ಪ್ರತಿಯೊಂದು ದೇವಸ್ಥಾನ ನೋಡ್ತಿರ್ಬೋದು ಯಾವ ಥರ ಕಟ್ಟಿದ್ದಾರೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಎಂಜಾಯ್ ಮಾಡಿದ್ರು. ನೋಡ್ತಿರ್ಬೋದು ಮಂಗಳಾರತಿ ಆಗ್ತಿದೆ. ಆ ಶಿವ ಅದು ಅಲಂಕಾರದಿಂದ ಹಿಡಿದು ಎಲ್ಲದನ್ನು ನೋಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಅರೇಂಜ್ಮೆಂಟಿಂದ ಹಿಡಿದು ಪ್ರತಿಯೊಂದು ಸಖತ್ತ ಮಾಡಿದ್ರು ನಮ್ಮ ಆಫೀಸಿಂದ. ಎಲ್ಲೂ ಒಬ್ರಿಗೂ ಏನು ಪ್ರಾಬ್ಲಮ್ ಇಲ್ದಂಗೆ, ಏನು ತೊಂದರೆ ಇಲ್ದಂಗೆ ಪ್ರತಿಯೊಂದು ಏನೇನು ಪ್ಲಾನ್ ಮಾಡ್ಕೊಂಡಿದ್ರ ಎಲ್ಲ ಪ್ಲಾನು ಸಕ್ಸಸ್ ಆಗಿ ಕಂಪ್ಲೀಟ್ ಆಯಿತು. ನೋಡ್ತಾ ಬಂದಿದ್ದ ದೇವಸ್ಥಾನ, ನಾವು ಹೋಗಿದ್ದ ಆಫೀಸ್, ನಮ್ಮ ಫ್ರೆಂಡ್ಸ್ಗಳು, ಅವ್ರ ಫ್ರೆಂಡ್ಸ್ ಅನ್ನೋಕ್ಕಾಗಲ್ಲ, ಪ್ರತಿಯೊಬ್ಬರನ್ನು ಫ್ಯಾಮಿಲಿ ಅಂತ ನಾವು ಟ್ರೀಟ್ ಮಾಡ್ಬೋದು. ಪ್ರತಿಯೊಬ್ಬರು ನೈಟೆಲ್ಲ ಟ್ರಾವೆಲ್ ಮಾಡಿ ಮಾರ್ನಿಂಗ್ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಮಾಡ್ಕೊಂಡು ಅದಾದಮೇಲೆ ನಮ್ಮದು ಕಂಪ್ನಿಯಿಂದ ಹರಕೆದೊಂದು ಪೂಜೆ ಇತ್ತು. ಅಲ್ಲೆಲ್ಲ ಹರಕೆದೆಲ್ಲ ಮಾಡಿಸಿ, ಹೋಮ ಮಾಡಿಸಿ ಪ್ರತಿಯೊಂದು ಊಟದಿಂದ ನೋಡ್ತಿರ್ಬೋದು ನೀವು. ಬಾಳೆ ಎಲೆ ಊಟ ಯಾವ ರೀತಿ ಅರೇಂಜ್ಮೆಂಟಿಂದ ಹಿಡಿದು ಯಾವ ರೀತಿ ಮಾಡಿದ್ದಾರೆ ಅಂತ ನೋಡಿ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಕಡ್ಡಿಲ ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗಿದ್ವಿ. ಅಲ್ಲೂ ಎಲ್ಲ ವಿಸಿಟ್ ಮಾಡ್ಕೊಂಡು ನೆಕ್ಸ್ಟು ಸತ್ಯದೇವತೆ ಎಲ್ಲ ನೋಡ್ಕೊಂಡು, ನಾವು ಯಾವತ್ತೂ ನೋಡಿದ್ರು ಬರೀ ನಾವು ಟಿ ವಿಯಲ್ಲಿ ನೋಡ್ತಿದ್ವಿ ಅಷ್ಟೇ. ಬಟ್ ಅದನ್ನ ರಿಯಲಲ್ಲಿ ನೋಡಿದರೆ ಒಂಥರ ಗೂಸ್ ಬಂಪ್ಸ್ ಅಂತಾರೆ. ತುಂಬ ಸಕ್ಕತ್ತಾಗಿತ್ತು ಮಾತ್ರ. ಅದಾದಮೇಲೆ ನಾವು ಪುತ್ರಬೈಲು ಕೊರಗಜ್ಜ ಟೆಂಪಲ್ ತುಂಬ ಚೆನ್ನಾಗಿತ್ತು. ಅವರು ವೇಷ ಮಾಡ್ಕೊಳೋದಾಗಲಿ, ಅವರು ಬಣ್ಣ ಹಾಕ್ಕೊಳೋದಾಗಲಿ ಪ್ರತಿಯೊಂದು ಸಕ್ಕತ್ತಾಗಿತ್ತು ಮಾತ್ರ. ನಮ್ಮ ಫ್ರೆಂಡ್ಸಿಗಂತೂ ಕುತ್ಕೊಂಡು ಮಾಡೋ ಕೆಲಸ ಇಲ್ದಲೇ ನೋಡ್ಕೊಂತ ಕುತ್ಕೊಂಡಿದ್ರು. ಅದಕ್ಕೆ ಒಂದು ಕಮೆಂಟ್ ನೋಡ್ತಿರ್ಬೋದು. ನಮ್ಮ ಶಿವು ಒಳ್ಳೆ ನ್ಯೂಸ್ ರಿಪೋರ್ಟರ್ ಥರ ಆಗ್ಬಿಟ್ಟಿದ್ದಾನೆ. ಆಮೇಲೆ ಧರ್ಮಸ್ಥಳ 5 ಜನ ಏನು ಮಾಡಿಬಿಟ್ಟಿದ್ವಿ ಅಂದರೆ, ರಾತ್ರಿ ನಿದ್ದೆ ಬಂದಿಲ್ಲ ಅಂತ ಲೇಟಾಗಿ ಮಲ್ಕೊಂಡು ಮಾರ್ನಿಂಗ್ ಲೇಟಾಗಿ ಎದ್ದಾಳಿ ಎಲ್ಲರಿಗಿನ ಬೇಗ ದರ್ಶನ ಮಾಡ್ಕೊಂಡ್ಬಂದಿದ್ವಿ ಧರ್ಮಸ್ಥಳದಲ್ಲಿ. ಸ್ಪೆಷಲ್ ಟಿಕೆಟ್ ತಗೊಂಡು. ಅದಕ್ಕೆ ಹುಡುಗರದು ಎಂಜಾಯ್ಮೆಂಟ್ ಏನೋ ಸಖತ್ತಾಗಿರುತ್ತೆ ಅನ್ನೋದು ಇದಕ್ಕೆ. ಕೊರಗಜ್ಜ ನಾನು ತುಂಬ ಸಲ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಏನೋ ಒಂಥರ ನೆಮ್ಮದಿಯಿಂದ ಹಿಡಿದು ಪ್ರತಿಯೊಂದು ಸಕ್ಕತ್ತಾಗಿತ್ತು. ನೋಡಿ ಯಾವ ಥರ ಇದೆ ಅಂತ.
ಫೈನಲಿ ನಾವು ರಿಟರ್ನ್ ಬರೋ ಟೈಮ್ ಬಂತು. ನಮ್ಮ ಹುಡುಗರಂತೂ ಫುಲ್ ಎಂಜಾಯ್ಮೆಂಟು. ಬರ್ಬೇಕಾರಂತೂ ಫುಲ್ಲು ಬೇಜಾರಾಗ್ಬಿಟ್ಟಿದ್ರು. ಅಂದರು ಅದ್ರಲ್ಲಿ ನಮ್ಮ ಕೊಟ್ರಿ ಅಂತ ಒಬ್ಬ ಇದ್ದಾನೆ, ಅವನಂತೂ ಫುಲ್ಲು ಎಂಟರ್ಟೈನ್ಮೆಂಟ್ ಅಂದರೆ ಎಂಟರ್ಟೈನ್ಮೆಂಟ್ ಫುಲ್. ಅದರಲ್ಲೂ ನಮ್ಮ ಶಿವ ಒಬ್ಬ, ನನ್ನ ತಿಂಡಿ ದೋಸ್ತ ಅಂತ ಕರಿಬೋದು. ಪ್ರತಿಯೊಬ್ಬರು ಬೇಜಾರಿಲ್ದಂಗೆ ಪ್ರತಿಯೊಬ್ಬರು ಎಂಜಾಯ್ಮೆಂಟ್ ಮಾಡ್ಕೊಂತ ಸಕ್ಕತ್ತಾಗಿತ್ತು. ಮತ್ತು ಆ ಥರ ಹೋಗ್ತಾ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ ಟ್ರಿಪ್.